ಶಿವರಾತ್ರಿ ಮಹೋತ್ಸವ ಅಂತ ಆಚರಿಸ್ತೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಕಾಶಿಯಲ್ಲಿ ಪ್ರತಿಷ್ಠಾಪನೆಯಾದ ದಿನದಂದು ನಾವು ಶಿವರಾತ್ರಿ ಮಹೋತ್ಸವ ಅಂತ ಹೇಳ್ತೇವೆ ಅಂತ ಹೇಳ್ತಾರೆ. ಆದರೆ ಪುರಾಣಗಳು ಹೇಳಿರೋದು ಏನು ಅಂದರೆ, ವಿಷ್ಣುವಿನ 2ನೇ ಅವತಾರ ಅಂದರೆ ಏನು, ಕೂರ್ಮಾವತಾರ. ಕೂರ್ಮಾವತಾರದಲ್ಲಿದ್ದಾಗ ಮಂದ ಪರ್ವತವನ್ನು ರಾಕ್ಷಸರು ಮತ್ತು ದೇವಾದಿ ದೇವತೆಗಳು ಆಲಾಹಲದಲ್ಲಿ ಅಮೃತಕ್ಕಾಗಿ ಹೊಡೆದಾಡ್ತಾ ಇರ್ತಾರೆ. ಕ್ಷೀರ ಮಂಥನವನ್ನು ಮಾಡ್ತಾ ಇರ್ತಾರೆ. ಮಂಥನ ಅಂದರೆ ಏನು, ಸಮುದ್ರವನ್ನು ಕಡಿತಾ ಇರ್ತಾರೆ. ಆ ಸಮುದ್ರವನ್ನು ಕಡಿಬೇಕಾದ್ರೆ ಅಮೃತ ಬರುತ್ತೆ. ಅಮೃತ ಬಂದಾಗ ಆ ಅಮೃತವನ್ನು ದೇವಾದಿ ದೇವತೆಗಳು ಸ್ವೀಕರಿಸಬೇಕು. ಆ ಸಮಯದಲ್ಲಿ ಏನಾಗುತ್ತೆ, ವಾಸಕಿ ಅಂತಕ್ಕಂತಹ ಸರ್ಪ ಆ ಅಮೃತದಲ್ಲಿ ವಿಷವನ್ನು ಆಗುತ್ತೆ. ಯಾದಕ್ಕಾಗಿ ಅಂದರೆ, ಒಂದು ಕಡೆ ಕುತ್ತಿಗೆ ಭಾಗವನ್ನು ಹಿಡಿದಿರ್ತಾರೆ, ಇನ್ನೊಂದು ಕಡೆ ಬಾಲದ ಭಾಗವನ್ನು ಹಿಡಿದಿರ್ತಾರೆ. ಕುತ್ತಿಗೆ ಭಾಗವನ್ನು ಹಿಡಿದಿರ್ತಕ್ಕಂಥವ್ರು ಯಾರು, ದೇವಾದಿಗಳು. ಬಾಲದ ಭಾಗವನ್ನು ಹಿಡಿದಿರ್ತಕ್ಕಂಥವ್ರು ಯಾರು, ರಾಕ್ಷಸರು. ಆ ಕುತ್ತಿಗೆ ಭಾಗದಲ್ಲಿರ್ತಕ್ಕಂತಹ ವಿಷ ಏನಾಗುತ್ತೆ, ಅಮೃತದಲ್ಲಿ ಬರುತ್ತೆ. ಅಮೃತದಲ್ಲಿ ಬಂದಾಗ ಪರಮೇಶ್ವರ ಅದನ್ನು, ಆ ಅಮೃತದಲ್ಲಿ ವಿಷವನ್ನು ಇದ್ದಾಗ ಆ ವಿಷವನ್ನು ಆ ಪರಮೇಶ್ವರ ಸ್ವೀಕಾರ ಮಾಡ್ತಾನಂತೆ. ಎಲ್ಲರೂ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದಿದೆ. ನಾವು ಆ ಅಮೃತವನ್ನು, ವಿಷವನ್ನು ಪರಮೇಶ್ವರ ಈಶ್ವರ ಸ್ವೀಕಾರ ಮಾಡಿದಾಗ ಪಾರ್ವತೀ ದೇವಿ ಬಂದು ಕುತ್ತಿಗೆಯನ್ನು ಹಿಡಿತಾಳಂತೆ. ಯಾತಕ್ಕಾಗಿ ಅಂದರೆ, ಆ ವಿಷ ಮೈಗೆ ಹತ್ತಿದಾಗ ಇನ್ನು ಪರಮೇಶ್ವರ ಇಲ್ಲ ಎಂಬುವ ಸುದ್ದಿಯನ್ನು ಕೇಳಬೇಕಾಗತ್ತೆ ನಾವು ಎಂಬುವಂತಹ ವಿಷಯವನ್ನು ತಿಳಿದುಕೊಂಡು ರಾತ್ರಿ ಎಲ್ಲವೂ ಆ ಪಾರ್ವತೀ ದೇವಿ ಆ ಪರಶಿವನನ್ನ ಕುತ್ತಿಗೆಯನ್ನು ಹಿಡಿದು ಅಲ್ಲೇ ಆ ತಾಯಿ ಜಾಗರಣೆಯನ್ನು ಮಾಡ್ತಾಳಂತೆ. ಅಂದರೆ ಅಂದಿನ ದಿವಸದಲ್ಲಿ ಶಿವನಿಗೆ ಅಹೋರಾತ್ರಿಯಲ್ಲಿ, ಅಹೋರಾತ್ರಿ ಅಂದರೆ ಏನು, ಬೆಳಗ್ಗಿನಿಂದ ಮಾರನೇ ದಿವಸ ರಾತ್ರಿಯವರೆಗೂ, ಬೆಳಗ್ಗಿನಿಂದ ಮಾರನೇ ದಿವಸ ರಾತ್ರಿಯವರೆಗೂ ಆ ತಾಯಿ ನಿದ್ದೆ ಇಲ್ಲದಿರ ಪರಶಿವನನ್ನು ಕಾಪಾಡಿಕೊಳ್ಳುತ್ತಾಳಂತೆ. ಅಂದಿನಿಂದಲೂ ಇಂದಿನವರೆಗೂ ನಾವು ಶಿವರಾತ್ರಿ ಎಂಬತಕ್ಕಂಥ ಹಬ್ಬವನ್ನು ನಾವು ಆಚರಿಸಲಿಕ್ಕೆ ಆ ತಾಯಿಯೇ ಕಾರಣವಾಗಿರ್ತಕ್ಕಂಥದ್ದು. ಯಾರು, ಪಾರ್ವತೀ ದೇವಿ ಶಿವರಾತ್ರಿ ಎಂತಕ್ಕಂತಹ ಒಂದು ಸ್ವರೂಪವನ್ನು ಹುಡುಕಿ ಹೇಳ್ತಾಳಂತೆ. ಈ ಶಿವರಾತ್ರಿ ಮಹೋತ್ಸವವು ಯುಗ ಯುಗದಲ್ಲೂ ಎಲ್ಲರೂ ಆಚರಣೆಯನ್ನು ಮಾಡಲಿ, ಪರಶಿವನಿಗೆ ಒಂದು ದಿನದ ವೇಳೆಯಲ್ಲಿ ಜಾಗರಣೆಯನ್ನು ಮಾಡಿ ಆ ಪರಶಿವನಿಗೆ ಸೇವೆಯನ್ನು ಸಲ್ಲಿಸಲಿ ಎಂಬುವಂತಹ ಉದ್ದೇಶದಲ್ಲಿಯೇ ಶಿವರಾತ್ರಿ ಮಹೋತ್ಸವ ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದು. ಇನ್ನು ಕೆಲವರು ಹೇಳುತ್ತಾರೆ, ಅಂದರೆ ಏನು ಗೊತ್ತಿಲ್ಲದೆ ಇರೋರು ಹೇಳ್ತಾರೆ, ಜಾಗರಣೆ ಅಂದರೆ ಏನು ಅಂದರೆ, ಸ್ವಾಮಿ ಇನ್ನೊಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮಾಡೋದೇ ಜಾಗರಣೆ ಅಂತ ಹೇಳ್ತೀವಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಜಾಗರಣೆ ಅಲ್ಲ. ಶಿವನಿಗೆ ನಮ್ಮ ನಿದ್ರಾ ಚಿಂತೆಗಳನ್ನು ಬಿಟ್ಟು ಆ ಪರಶಿವನಲ್ಲಿ ನಾವು ಧ್ಯಾನಮಗ್ನರಾಗಿದ್ದಾಗ ಅದನ್ನು ನಾವು ಜಾಗರಣೆ ಅಂತ ಹೇಳ್ತೀವಿ. ಆದ್ದರಿಂದ ಈ ಶಿವರಾತ್ರಿ ಮಹೋತ್ಸವ ಯಾವ ರೀತಿಯಾಗಿ ಬಂತು ಅಂದರೆ, ಶಿವನು ವಿಷವನ್ನು ಸೇವಿಸಿದಾಗ ಪಾರ್ವತೀ ದೇವಿಯು ಬಂದು ಕುತ್ತಿಗೆಯನ್ನು ಹಿಡಿದಾಗ, ಅಂದರೆ ಶಿವ ಗಂಟಲಲ್ಲೇ ಇರುತ್ತಂತೆ ವಿಷ, ದೇಹಕ್ಕೆ ಹೋಗಲ್ಲ. ಆ ಗಂಟಲಲ್ಲೇ ಇದ್ದಾಗ ಏನಾಗುತ್ತೆ, ನೀಲಕಂಠ, ನೀಲವಾಗುತ್ತೆ, ನೀಲಕಂಠ ಅಂತ ಹೇಳ್ತಾರೆ, ವಿಷಕಂಠ ಅಂತ ಹೇಳ್ತಾರೆ. ಆ ವಿಷಕಂಠನ ಒಂದು ಧ್ಯಾನವನ್ನು ಮಾಡಿದಾಗಲೇ ಇಡೀ ದಿನವೆಲ್ಲ ಆ ತಾಯಿಯು ಜಾಗರಣೆ ಮಾಡಿದ್ದರಿಂದಲೇ ಶಿವರಾತ್ರಿ ಮಹೋತ್ಸವವನ್ನು ನಾವು ಇಂದಿಗೂ ಎಂದೆಂದಿಗೂ ಮತ್ತೊಂದಿಗೂ ನಾವು ಈ ಶಿವರಾತ್ರಿ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣನಾಗಿರ್ತಕ್ಕಂಥದ್ದೇ ಆ ಪಾರ್ವತಿ ಗೌರಿ ತಾಯಿ ಅಂತ ಹೇಳ್ತೀವಿ. ಆದ್ದರಿಂದ ಭಕ್ತಾದಿಗಳು ನಿನ್ನೆ ಬೆಳಗಿನ ಜಾವದಿಂದ ಹಿಡಿದು ಇಂದಿನ ಬೆಳಗಿನ ಜಾವದವರೆಗೂ ಎಲ್ಲ ಭಕ್ತಾದಿಗಳನ್ನು ನಮ್ಮೊಂದಿಗೆ ಸೇರಿ ಜಾಗರಣೆ ಶಿವರಾತ್ರಿ ಹಬ್ಬದ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಪರಶಿವನ ಸೇವೆಯಲ್ಲಿ ತೊಡಗಿದ್ದೀರಾ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಹರ 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 ನಮಃ ಪಾರ್ವತೀ ಬದಗೆ. नक्षत्राणि वा अपामायतनम् आयतनवान् भवति यो नक्षत्राणामायतनं वेद आयतनवान् भवति आपो वै नक्षत्राणामायतनम् आयतनवान् भवति एवम्
ಆದರೆ ಪ್ರದರ್ಶನವನ್ನು ಕೇಳಿ